ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ವಿಷಯ ಸಮಾಜಶಾಸ್ತ್ರ. ರೋಮನ್ ಐ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತು ಯಾವುದು? ಎ. ಪೋರ್ಚುಗೀಸರು, ಬಿ. ಬ್ರಿಟಿಷರು, ಸಿ. ಡಚ್ಚರು, ಡಿ. ಅರೇಬಿಯನ್ನರು. ಕರೆಕ್ಟ್ ಆನ್ಸರ್ ಎ. ಪೋರ್ಚುಗೀಸರಾಗಿರುತ್ತದೆ. 2ನೇ ಕ್ವಶನ್. ಬ್ರಹ್ಮ ಸಮಾಜ ಸ್ಥಾಪಕರು ಯಾರು? ಎ. ಹಸಿಬೆನೈಟ್, ಬಿ. ದಯಾನಂದ ಸರಸ್ವತಿ, ಸಿ. ರಾಜಾರಾಮ್ ಮೋಹನ್ ರಾಯ್, ಡಿ. ಸ್ವಾಮಿ ವಿವೇಕಾನಂದರು. ಬಿ. ದಯಾನಂದ ಸರಸ್ವತಿ ಆಗಿರುತ್ತದೆ. 3ನೇ ಕ್ವಶನ್. ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪದವನ್ನು ಪರಿಚಯಿಸಿದವರು? ಎ. ಜಾನ್ ಎಫ್ ಕೆನಡಿ, ಬಿ. ಡಾ. ಬಿ. ಆರ್. ಅಂಬೇಡ್ಕರ್, ಸಿ. ಮಹಾತ್ಮ ಗಾಂಧಿ, ಡಿ. ಎಂ. ಎನ್. ಶ್ರೀನಿವಾಸ್ ಆಗಿರುತ್ತದೆ. 4ನೇ ಕ್ವಶನ್. ಇಲ್ಲಂ ಈ ವ್ಯವಸ್ಥೆಯ ಒಂದು ಉದಾಹರಣೆಯಾಗಿದೆ. ಎ. ಮಾತೃಪ್ರಧಾನ ಕುಟುಂಬ, ಬಿ. ಪಿತೃಪ್ರಧಾನ ಕುಟುಂಬ, ಸಿ. ವಿಭಕ್ತ ಕುಟುಂಬ, ಡಿ. ಅವಿಭಕ್ತ ಕುಟುಂಬ. ಪಿತೃಪ್ರಧಾನ ಆಗಿರುತ್ತದೆ. 5ನೇ ಕ್ವಶನ್. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಸಾಲಿನಲ್ಲಿ ಜಾರಿಗೊಳಿಸಲಾಯಿತು? 1950. ರೋಮನ್ ಅಂಕಿ 2. ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 6ನೇ ಕ್ವಶನ್. ಕ್ಯಾಸ್ಟ್ ಇನ್ ಇಂಡಿಯಾ ಎಂಬ ಗ್ರಂಥದ ಲೇಖಕರು? ಜೆ. ಸಟನ್. 7ನೇ ಕ್ವಶನ್. ಸಮೂಹ ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳ ಎಂದವರು? ರಾಬರ್ಟ್ ಪುಟ್ನಮ್. 8ನೇ ಕ್ವಶನ್. ಸ್ವಗೌರವ ಚಳವಳಿ ಆರಂಭಿಸಿದವರು? ಎಂ. ಎನ್. ಶ್ರೀನಿವಾಸ್. ಜಾಗತಿಕ ಪ್ರಜೆ? ಇ. ವಿ. ರಾಮಸ್ವಾಮಿ ನಾಯ್ಕರ್. ಮಹಿಳಾ ಸಬಲೀಕರಣ ವರ್ಷ 2001. ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್. ರಾಷ್ಟ್ರೀಯ ಭಾವೈಕ್ಯತೆ. 12ನೇ ಕ್ವಶನ್. ಕೆನೆಪದರ. 13ನೇ ಕ್ವಶನ್. ಸೋಲಿಗರು. 14ನೇ ಕ್ವಶನ್. ಟಿಆರ್ಪಿ. 18ನೇ ಕ್ವಶನ್. ಹಸಿರು ಕ್ರಾಂತಿ. ರಾಷ್ಟ್ರೀಯ ಭಾವೈಕ್ಯತೆ ಸಂಪೂರ್ಣಾನಂದರು ಆಗಿರುತ್ತಾರೆ. ಕೆನೆಪದರ ಸಂತಾನಂ ಆಯೋಗ ಆಗಿರುತ್ತದೆ. ಸೋಲಿಗರು ವಿವೇಕಾನಂದ ಗಿರಿಜನ ಸಮಿತಿ ಆನ್ಸರ್ ಆಗಿರುತ್ತದೆ. ಟಿ.ಆರ್. ಸಮಿತಿ ದೂರದರ್ಶನ ಅಳತೆಯ ಬಿಂದು ಆನ್ಸರ್ ಆಗಿರುತ್ತದೆ. ಹಸಿರು ಕ್ರಾಂತಿ ಎಂ. ಎಸ್. ಸ್ವಾಮಿನಾಥನ್ ಆಗಿರುತ್ತಾರೆ. ರೋಮನ್ ಅಂಕಿ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 16ನೇ ಕ್ವಶನ್. ಡೆಮೋಗ್ರಫಿ ಎಂದರೇನು? ಡೆಮೋಗ್ರಫಿ ಎಂದರೆ ಜನಸಂಖ್ಯೆಯನ್ನು ಅಳತೆ ಮಾಡುವ ಚಿತ್ರಣವನ್ನು ಡೆಮೋಗ್ರಫಿ ಅನ್ನುವರು. 17ನೇ ಕ್ವಶನ್. ಯಾವ ವರ್ಷ ಭಾರತದ ಸರ್ಕಾರವು ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯೆಂದು ಘೋಷಿಸಿದರು? 2008. 18ನೇ ಕ್ವಶನ್. ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು? ಜವಾಹರಲಾಲ್ ನೆಹರು. 19ನೇ ಕ್ವಶನ್. ಯಾವ ದಿನ ದೂರಾಯಿ ಸಂತೆ ನಡೆಯುತ್ತದೆ? ಶುಕ್ರವಾರ. 20ನೇ ಕ್ವಶನ್. ಡಿ.ಎಸ್.ಎಸ್. ಇದನ್ನು ವಿಸ್ತರಿಸಿ. ದಲಿತ ಸಂಘರ್ಷ ಚಳವಳಿ. ಭಾಗ ಬಿ. ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 21ನೇ ಕ್ವಶನ್. ಆರ್ಯಾನೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿ. 22ನೇ ಕ್ವಶನ್. ಯಾವುದಾದರೂ 2 ದ್ರಾವಿಡ ಭಾಷೆಗಳನ್ನು ತಿಳಿಸಿ. ಕನ್ನಡ, ತೆಲುಗು, ತಮಿಳು ಆಗಿರುತ್ತದೆ. 23ನೇ ಕ್ವಶನ್. ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ತಿಳಿಸಿ. 24ನೇ ಕ್ವಶನ್. ಸ್ತ್ರೀ ಶಕ್ತಿ ಎಂದರೇನು? 25ನೇ ಕ್ವಶನ್. ಅವಿಭಕ್ತ ಕುಟುಂಬಗಳ ಪ್ರಕಾರಗಳನ್ನು ತಿಳಿಸಿ. 24ನೇ ಕ್ವಶನ್. ಗ್ರಾಮೀಣ ಅಭಿವೃದ್ಧಿಯ 2 ಕಾರ್ಯಕ್ರಮಗಳನ್ನು ತಿಳಿಸಿ. 27ನೇ ಕ್ವಶನ್. ಭಾರತದ 2 ವ್ಯಾಪಾರಿ ಸಮುದಾಯಗಳನ್ನು ತಿಳಿಸಿ. 28ನೇ ಕ್ವಶನ್. ಭಾರತದ ಯಾವುದಾದರೂ 2 ಮಹಿಳಾ ಚಳವಳಿಗಳನ್ನು ತಿಳಿಸಿ. 29ನೇ ಕ್ವಶನ್. ಜಾಗತೀಕರಣ ಎಂದರೇನು? ಭಾಗ ಸಿ. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ. 30ನೇ ಕ್ವಶನ್. ರಾಷ್ಟ್ರೀಯ ಭಾವೈಕ್ಯತೆಗೆ ಎದುರಾಗಿರುವ ಸವಾಲುಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಆಗಿರುತ್ತದೆ. 30ನೇ ಕ್ವಶನ್. ಪರಿಶಿಷ್ಟ ಜಾತಿಗಳ ಮತ್ತು ಬುಡಕಟ್ಟುಗಳ ಕಲ್ಯಾಣದಲ್ಲಿ ಸ್ವಯಂ ಸೇವಾ ಸಂಘಟನೆಯ ಪಾತ್ರವನ್ನು ವಿವರಿಸಿ. 32ನೇ ಕ್ವಶನ್. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು. 33ನೇ ಕ್ವಶನ್. ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಆಗಿರುತ್ತದೆ. 34ನೇ ಕ್ವಶನ್. ನರಸಿಂಹನವರು ಪಿತೃಪ್ರಧಾನದ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇಂಪಾರ್ಟೆಂಟ್. ಭಾರತದ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ. 36ನೇ ಕ್ವಶನ್. ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಇಂಪಾರ್ಟೆಂಟ್. ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿ. ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ. ಇವೆರಡರಲ್ಲಿ ಒಂದು ನೀಡುವ ಸಾಧ್ಯತೆ ಇರುತ್ತದೆ ವಾರ್ಷಿಕ ಪರೀಕ್ಷೆಯಲ್ಲಿ. ಭಾಗ ಡಿ. ಈ ಕೆಳಗಿನ
ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. ಭಾರತದ ಜನಸಂಖ್ಯೆ ಚಿತ್ರದ ಪ್ರಮುಖ ಲಕ್ಷಣಗಳನ್ನು ವಿಸ್ತರಿಸಿ. ಭಾರತದ ಜನಸಂಖ್ಯೆ ಅಥವಾ ಜಾತಿಯ ಲಕ್ಷಣಗಳು ಅವೆರಡರಲ್ಲಿ ಒಂದು ನೀಡುತ್ತಾರೆ. 40ನೇ ಕ್ವಶನ್. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಇತಿಹಾಸವನ್ನು ವಿವರಿಸಿ. ಭಾರತದ ನಗರಗಳ ಸಮಸ್ಯೆಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಆಗಿರುತ್ತದೆ. 42ನೇ ಕ್ವಶನ್. ಭಾರತದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟವನ್ನು ವಿವರಿಸಿ. ಇಂಗ್ಲೀಷ್ ಮೀಡಿಯಮ್ದವರು ಸಹ ನೋಡ್ಕೊಳ್ಳಿ.